ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಯಾವ ಕತೆ? ರಾಘವೇಂದ್ರ ನಾಯಕ್ ಅವ್ರ ಕತೆ. ಓಕೆ, ಇಲ್ಲ ನಾನು ಅಂದರೆ ಇಲ್ಲ, ನಮ್ಮ ನಿರ್ಮಾಪಕರು ಆಲ್ರೆಡಿ ಒಂದ್ಸಲ ಫೋನ್ ಮಾಡಿದ್ದಾರೆ. ಯಾಕಂದ್ರೆ ನಾವಿಬ್ಬರು ಒಟ್ಟಿಗೆ ಸಿನಿಮಾ ನೋಡಿ ಅವ್ರು ಫೋನ್ ಮಾಡಿದಾಗ ಅವ್ರ ರಿಪ್ಲೈ ಏನು ಅಂತ ಗೊತ್ತಾಯ್ತಲ್ವಾ. ಸೊ ಗೊತ್ತಾದ್ಮೇಲೆ ನೆಕ್ಸ್ಟ್ ಡೇ ಕೂಡ ಕೃಷ್ಣ ಅವರೇ ಅವ್ರಿಗೆ ಫೋನ್ ಮಾಡಿ ಅವ್ರು ಹೇಳಿದ್ರು, ನಮ್ಮ ಮಗು ಮೇಲೆ ಮತ್ತು ಅವ್ರ ವೈಫ್ ಮೇಲೆ ಹಣೆ ಮಾಡಿ ನಾವು ಆ ಥರದ್ದೇನು ಮಾಡಲಿಲ್ಲ ಅಂತ. ಅಂದರೆ ಅವರು ಕತೆ ಕೇಳಲಿಲ್ಲ ಅಂತ ಯಾವತ್ತೂ ಹೇಳಲಿಲ್ಲ. ಫಸ್ಟ್ ಅದನ್ನು ಇಲ್ಲ, ನಂಗೆ ನೆನಪಿಲ್ಲ ಅಂದರು. ಆಮೇಲೆ ಇವತ್ತಂತೂ ಕ್ಲಿಯರಾಗಿ ಹೇಳಿದ್ದಾರೆ, ಕತೆ ನಾನು ಚೆನ್ನಾಗಿದೆ, ನಾನು ಕೇಳಿದ್ದೀನಿ ಅಂತ. ಮೇಡಮ್ ಅವರು ನಾವು ಕತೆ ಹೇಳೋಕ್ಕೆ ಮುಂಚೆನೇ ಕತೆ ಮಾಡ್ಕೊಂಡಿದ್ದಿದ್ರೆ ನಾನು ಕತೆ ಹೇಳ್ತಾಗಲೇ ಗೊತ್ತಾಗ್ತಿತ್ತು ನಮ್ಮದು ಸೆಕೆಂಡ್ ಹಾಫ್ ಅಂತ. ಇಷ್ಟೇ ಮೇಡಮ್ ಕತೆ. ನಮ್ಮ ಕಥೆಯಲ್ಲಿ ಒಬ್ಬ ಉತ್ತರ ಕರ್ನಾಟಕದಲ್ಲಿ ಒಬ್ಬ ತಂದೆ ಒಂದು ಮಗು ಸಿಗುತ್ತೆ, 3 ವರ್ಷದ ಮಗು. ಆ ಮಗುನ ಸಾಕ್ತಾನೆ, 12 ವರ್ಷದವರೆಗೆ ಬೆಳೆಸ್ತಾನೆ. ಅಂದರೆ ಅದನ್ನ ಲೀಗಲಿ ಅಡಾಪ್ಟೇನ್ ಮಾಡ್ಕೊಂಡಿರಲ್ಲ. ಹಳ್ಳಿ ಕಡೆಯಲ್ಲಿ ಅದೇನೋ ಅವ್ರ ಕೇಸ್ ಆಗಿರಲ್ಲ, ಏನೂ ಆಗಲ್ಲ. ಸೊ ಅದು ಮುಸ್ಲಿಂ ಮಗು ಇರುತ್ತೆ, ಅವ್ನು ಮುಸ್ಲಿಂ ಥರನೇ ಆ ಮಗುನ ಸಾಕ್ತಾನೆ. ಅಂದರೆ ಆ ಮಗುಗೆ ನಾನ್ ವೆಜ್ ತಿನ್ನಿಸೋದು, ಇವನು ವೆಜಿಟೇರಿಯನ್ ಆದರೂ ಅದು ಮಗು ನಾನ್ ವೆಜಿಟೇರಿಯನ್ ಆದರೂ ಆ ಮಗು ನಾನ್ ವೆಜ್ ತಿನ್ನಿಸ್ತಾನೆ, ಮಸೀದಿ ಕರ್ಕೊಂಡು ಹೋಗ್ತಾನೆ, ಕುರಾನ್ ಕಲಿಸ್ತಾನೆ. ಸೊ ಅವರಿಬ್ಬರು ತಂದೆ ಮಗನ ಬಾಂಧವ್ಯ ಹೆಂಗಿರುತ್ತೆ ಅಂದರೆ ಇಡೀ ಊರಿಗೆ ಫೇಮಸ್ ಆಗಿರುತ್ತೆ. ಸೊ ಅದನ್ನು ಯಾರೋ ಮೀಡಿಯಾದವ್ರು ಕವರೇಜ್ ಮಾಡಿದಾಗ ಅದು ಒರಿಜಿನಲ್ ಪೇರೆಂಟ್ಸ್ ಗೊತ್ತಾಗುತ್ತೆ. ಆ ಮಗುದು 3 ವರ್ಷದ ಫೋಟೋ ಎಲ್ಲ ಸಿಗುತ್ತೆ ಅವ್ರಿಗೆ. ಸೊ ದೇ ಕಮ್ ಆ್ಯಂಡ್ ಫೈಲ್ ಅ ಕೇಸ್. ಇಂಟ್ರೋ ಬ್ಲಾಕಲ್ಲಿ ಅವ್ರು ಬಂದು ಕೇಸ್ ಫೈಲ್ ಮಾಡ್ತಾರೆ. ಸೊ ಅದು ಕೋರ್ಟಿಗೆ ಬರುತ್ತೆ, ಇವ್ರಿಗೆ ನೋಟಿಸ್ ಬರುತ್ತೆ, ಇವ್ರು ಹೋಗಿ ನಿಂತ್ಕೋತಾರೆ. ಸೊ ಆವಾಗ ಸೆಕೆಂಡ್ ಹಾಫ್ ಇಡೀ ಮಗು ಯಾರಿಗೆ ಸೇರಬೇಕು, ಒರಿಜಿನಲ್ ಪೇರೆಂಟ್ಸಿಗೆ ಸೇರಬೇಕಾ, ಬಯೋಲಾಜಿಕಲ್ ಪೇರೆಂಟ್ಸ್ ಸೇರಬೇಕಾ, ಅಥವಾ ಸಾಕ್ದವನಿಗೆ ಸೇರಬೇಕಾ ಅನ್ನೋದ್ರ ಮೇಲೆ ಇಡೀ ವಾದ ವಿವಾದಗಳು ನಡೆಯುತ್ತೆ. DNA ಟೆಸ್ಟ್ ನಡೆಯುತ್ತೆ. ಅವ್ರ ಮಗು ಹೆಂಗೆ ಮಿಸ್ ಹೆಂಗಾಯ್ತು ಅಂತ ಅವರೊಂದು ಕತೆ ಫ್ಲಾಶ್ ಬ್ಯಾಕ್ ಹೇಳ್ತಾರೆ. ನಮ್ಮ ಕಥೆಯಲ್ಲಿ ಬೇರೆ ಫ್ಲಾಶ್ ಬ್ಯಾಕ್ ಇದೆ, ಅವ್ರ ಕಥೆಯಲ್ಲಿ ಬೇರೆ ಫ್ಲಾಶ್ ಬ್ಯಾಕ್ ಇದೆ. ಸೊ ಇಲ್ಲಿ ನಮ್ಮಲ್ಲಿ ಗಂಡು ಮಗು, ಅವರಲ್ಲಿ ಹೆಣ್ಣು ಮಗು ಇದೆ. ಸೊ ಇದಾದ್ಮೇಲೆ ಇವನು ಹೆಂಗೆ ಸಾಕ್ದ, ಇವನು ಎಷ್ಟು ಚೆನ್ನಾಗಿ ನೋಡ್ಕೊಂಡ, ಇವನ ಮೇಲೂ ಏನೇನು ಫಾಲ್ಸ್ ಎಲಿಗೇಷನ್ ಮಾಡ್ತಾರೆ, ಇಲ್ಲ ಅವ್ನು ತುಂಬ ಚೆನ್ನಾಗಿ ನೋಡ್ಕೊಂಡ ಅಂತ ಹೇಳ್ತೀವಿ. ಮಗು ನಾನು ಒರಿಜಿನಲ್ ಅಪ್ಪ ಅಮ್ಮನ ಜೊತೆನೇ ಹೋಗಲ್ಲ ಅನ್ನುತ್ತೆ. ಇವ್ರ ಜೊತೆ ಹೇಳಿದ್ರು ನಾವು ಕಥೆಯಲ್ಲಿ ಮಗುನೂ ಕೂಡ ಕೇಸ್ ನಡೆಯುವಾಗ ಇಟ್ಕೊಂಡಿಲ್ಲ. ಯಾಕಂದ್ರೆ ಜಡ್ಜ್ ಹೇಳ್ತಾರೆ ಮಗು ಮೇಲೆ ಪರಿಣಾಮ ಬೀಳುತ್ತೆ, ಮಗು ಇರಬಾರ್ದು ಈ ಕೇಸ್ ನಡೆಯುವಾಗ, ಮಗುನ ನ್ಯೂಟ್ರಲ್ ಮಾಡಿಬಿಡ್ತಾರೆ. ಇದೇ ಕೇಸ್ ಮೇಲೆ ಇಡೀ ಕತೆ ನಡೆಯುತ್ತೆ. ನಡೆದಾದಾಗ ಕೊನೆಗೆ ಜಡ್ಜು ಕೂಡ ಹೇಳ್ತಾರೆ ಇದನ್ನ ನಾವು ರೇರ್ ಕೇಸ್ ಥರ ನೋಡಬೇಕು, ಇದನ್ನು ಬಯೋಲಾಜಿಕಲ್ ಪೇರೆಂಟ್ ಕೊಡೋಕ್ಕಾಗಲ್ಲ. ಈ ಸಮಯದಲ್ಲಿ ಮಗುಗೇನು ಮುಖ್ಯ, ಆ ಮಗುನ ಬೆಳವಣಿಗೆಗೆ, ಮಗು ಆರೋಗ್ಯದ ಮೇಲೆ ಏನಿದಿರುತ್ತೆ ಅಂತ ಇದ್ರ ಮೇಲೆ ಸಪ್ರೇಟ್ ಇಮೋಷ್ನಲ್ ಆಗಿ ಅದನ್ನು ತಗೊಂಡು ಸೊ ಕೋರ್ಟು ಸಾಕು ತಂದೆಗೆ ಮಗು ಇರಲಿ ಅಂತ ಡಿಸಿಷನ್ ಕೊಡುತ್ತೆ. ದಿಸ್ ಇಸ್ ಕತೆ. ಇದ್ರ ಮೇಲೆ ನಮ್ಮದು ಸೀನ್ ಬೇರೆ ಇದೆ. ಫಸ್ಟ್ ಹಾಫ್ ನಾನು ಹೇಳ್ತಾನೆ ಇಲ್ಲ, ಇಂಟ್ರೋ ಬ್ಲಾಕಿಂಗ್ ಸೆಕೆಂಡ್ ಹಾಫ್ ಸ್ಟ್ರಕ್ಚರ್ ಇದು ನಾವು ಕೃಷ್ಣ ಅವರಿಗೆ 2023 ಡೀಟೇಲ್ ಆಗಿ 1.5 ಗಂಟೆ ನರೇಷನ್ ಮಾಡಿದ್ದೀವಿ. ಸೊ ನಾವೇ ಈಗ ನಾನು ಹೈಡ್ ಮಾಡೋದಿದ್ರೆ ಮೇಡಮ್ ನಾನು ಹೈಡ್ ಮಾಡೋದಿದ್ರೆ ನಾನು ಯಾಕೆ ಹೀರೋಗೆ ಹೇಳ್ತೀನಿ, ಅದನ್ನ ಹೈಡ್ ಮಾಡೋ ಇಲ್ಲ. ಅದೊಂದು ಸುಪ್ರೀಂ ಕೋರ್ಟಲ್ಲಿ ನಡೆದಿರೋ ಒಂದು ಕೇಸ್ ಅದು. ಆಮೇಲೆ ಕಳಿಸ್ತೀನಿ. ಸೊ ಸರ್ ಕೋರ್ ಪಾಯಿಂಟ್ ಸೆಕ್ಷನ್ಗಳನ್ನ ಜಾಸ್ತಿ ಹೈಲೈಟ್ ಮಾಡ್ತಾರೆ ಸೆಕೆಂಡ್ ಹಾಫ್ ಅಲ್ಲಿ. ಆ ಕೋರ್ಟ್ ಸೆಕ್ಷನ್ ಅಲ್ಲಿ ಈ ಮಕ್ಕಳಿಗೆ ಸಂಬಂಧಪಟ್ಟಂಗೆ ಏನು ಸೆಕ್ಷನ್ಸ್ ಗಳಿದೆ, ಅದನ್ನ ಯಾಕೆ ಅಡಾಪ್ಟ್ ಮಾಡಬಾರ್ದು, ಇದ್ರ ಬಗ್ಗೆ ಎಲ್ಲ ಜಾಸ್ತಿ ಇದೆ ಮೇಡಮ್. ಅದ್ರಲ್ಲಿ ನಮ್ದ್ರಲ್ಲಿ ಒಂದು ಪಾಯಿಂಟ್ ಇತ್ತು ಸೆಕೆಂಡ್ ಹಾಫ್ ಅಲ್ಲಿ. ಆ ಪಾಯಿಂಟ್ ಬಗ್ಗೆ ಹೇಳ್ತೀನಿ ಕೇಳಿ. ಇವನು ಮದುವೆಗೆ ಇವೊಂದೊಂದು ಲವ್ ಸ್ಟೋರಿ ಓಡ್ತಾ ಇರುತ್ತೆ ಫಸ್ಟ್ ಹಾಫ್ ಅಲ್ಲಿ. ನಮಗೆ ಆ ಲವ್ ಸ್ಟೋರಿ ಅಪ್ಪ ಬಂದ್ಬಿಟ್ಟು ಮುಸ್ಲಿಂ ಮಗುನ ನೀನು ಸಾಕೋದಾದ್ರೆ ನಾವು ನಿಮಗೆ ಹೆಣ್ಣು ಕೊಡಲ್ಲ ಅಂತ ಅವ್ರ ಅಪ್ಪ ವಾರ್ ಮಾಡ್ಬಿಡ್ತಾನೆ. ನನಗೆ ಮಗುನೇ ಇಂಪಾರ್ಟೆಂಟು ಅಂತ ಆ ಲವ್ ಕ್ಯಾನ್ಸಲ್ ಮಾಡ್ಬಿಟ್ಟು ಇವನು ಬಂದ್ಬಿಡ್ತಾನೆ, ಮದುವೆ ಆಗದೆ ಇರ್ತಾನೆ. ಸೆಕೆಂಡ್ ಹಾಫ್ ಅಲ್ಲಿ ಆಪೋಸಿಟ್ ಲಾಯರು ಸೆಕ್ಸ್ಯೂಲ್ ಆಗಿ ಈ ಮಗುನ ಯೂಸ್ ಮಾಡ್ಕೊಳ್ತಾ ಇದ್ದ ಇವನು ಅಂತ ಕೇಸ್ ಹಾಕ್ತಾರೆ. ಇಲ್ಲೂ ಅದನ್ನೇ ಮಾಡ್ತಾವ್ರೆ. ಇಲ್ಲಿ ಹೆಣ್ಣು ಮಗುನ ಇಟ್ಕೊಂಡು ಇವನು ಇದು ಮಾಡ್ತಾ ಇದ್ದ. ಇಲ್ಲೇ 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 ಇರೋದು ಕತೆ. ಅವರು ಆಮೇಲೆ ಕತೆ ಮೇಡಮ್. ಈಗ ನಾನೀಗ ಅವ್ರ ಹತ್ರ ಲೈನ್ ಇದ್ರೆ ನಾನು ಈಗ ನಿಮ್ಗೆ ಹೇಳಿದೆ ನೋಡಿ ಕತೆ. ಈ ಕತೆ ಕೇಳಿದಾಗ ಅವ್ರ ಹತ್ರ ಅದೇ ಥರ ಪ್ಯಾಟರ್ನ್ ದೇ ಶುಡ್ ಟೆಲ್ ಮಿ, ಕರೆಕ್ಟ್ ಅಲ್ವಾ ಮೇಡಮ್? ಸರ್ ನಾವು ಈ ಥರ ಮಗು ಮೇಲೆ ಲವ್ ಮಾಕ್ಟೇಲ್ 3 ಮಾಡ್ತಾ ಇದೀವಿ, ಅದು ಸೆಕೆಂಡ್ ಹಾಫ್ ಕೋರ್ಟ್ ರೂಮ್ ಡ್ರಾಮಾ ಬರುತ್ತೆ, ಬಯೋಲಾಜಿಕಲ್ ಪೇರೆಂಟ್ಸ್ ಬರ್ತಾರೆ. ಸೊ ಅದೇ ತಾನೇ ಈಗ ಅವ್ರು ಮಾಡಿದ್ದಾರೆ. ಅದನ್ನ ನನ್ನ ಹತ್ರ ನ್ಯಾಚುರಲ್ ಆಗಿ ಹೇಳ್ತಾರೆ, ಮುಂಚೆ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಅವ್ರು ನನ್ನ ಹತ್ರ ಹೇಳಲಿಲ್ಲ ಚೆನ್ನಾಗಿದೆ ಕತೆ, ನಾವು ಮಗು ಮೇಲೆ ಕತೆ ಮಾಡ್ತಾ ಇದ್ದೀವಿ, ಸೊ ನೀವು ಬೇರೆ ಯಾವ್ದಾದ್ರು ಕತೆ ಹೇಳಿ ಅಂತ ಹೇಳಿದಾಗ ನಮ್ಗೆ ಏನು ಅನಿಸ್ತದೆ, ಮಗು ಮೇಲೆ ಯಾವ ಕತೆ 100 ಕತೆ ಮಾಡ್ಬೋದು ಮಗು ಮೇಲೆ. ಅವತ್ತು ಅವ್ರು ಅದೇ ಕತೆ ಇಟ್ಕೊಂಡಿದ್ದೀರಿ, ಡೆಫಿನೆಟ್ಲಿ ಅವ್ರು ನಮ್ಮ ಹತ್ರ ಹೇಳ್ತಾ ಇದ್ರು. ಅವ್ರ ಹತ್ರ ಅವತ್ತು ಕತೆ ಇಲ್ಲ ಅದು. ಸೊ ನಾವು ಆಮೇಲೆ ಏನು ಮಾಡಿದ್ವಿ, ಬೇರೆ ಹೀರೋಗಳಿಗೆ ಅಪ್ರೋಚ್ ಆಯಿತು, ಏನೇನೋ ಆಯಿತು. ಆಮೇಲೆ ರಾಮರಸ ಸ್ಟಾರ್ಟ್ ಆಯಿತು. ಸರ್ ಆಮೇಲೆ ಮಾಡೋಣ, ರಾಮರಸ ಮುಗಿದ್ಮೇಲೆ ಅಂತ. ಸೊ ನಾನು ಬೇರೆ ಪ್ರಾಜೆಕ್ಟಲ್ಲ ಅದೇ. ಸೊ ಅದಾದಮೇಲೆ ಅವರು ಅದನ್ನು ಲಿಫ್ಟ್ ಮಾಡಿರ್ಬೋದು, ನಾವು ಮಾಡಲ್ಲ ಅಂತ ಗೊತ್ತಾದ್ಮೇಲೂ ಕೂಡ.
ಸೊ ನಾವಂತೂ ಅವ್ರಿಗೆ ಮುಂಚೆನೇ ಕತೆ ಹೇಳಿದ್ದೆ, ಆ ಟೈಮಲ್ಲಿ ಅವ್ರ ಹತ್ರ ಕತೆ ಇರಲಿಲ್ಲ. ಇದ್ದಿದ್ರೆ ಅವರು ನಮ್ಮ ಹತ್ರ ಡೆಫಿನೆಟ್ಲಿ ಹೇಳ್ತಾರೆ ಸರ್. ಅದು ಕಾಮನ್ ಥಿಂಗು. ಯಾವೇ ಡೈರೆಕ್ಟರ್ ಹತ್ರ ನೀವು ಅಥವಾ ನಿರ್ಮಾಪಕರ ಹತ್ರ ಅಥವಾ ಹೀರೋ ಹತ್ರ ಕತೆ ಹೇಳಿದ್ರೆ, ನೀನು ಆಲ್ರೆಡಿ ನಾನು ಈ ಕತೆ ಮಾಡ್ತಾ ಇದ್ದೀನಿ ಅಂತ ಅವ್ರು ಹೇಳ್ತಾರೆ. ಅವನ ಹತ್ರ ಇಲ್ಲದೆ ಇದ್ದಾಗ ಅವ್ನು ಹೇಳಲ್ಲ ಅಷ್ಟೇ. ನಿಜವಾಗ್ಲೂ ನಿಮ್ಗೆಲ್ಲರಿಗೂ, ಮೀಡಿಯಾದವ್ರಿಗೆಲ್ಲರಿಗೂ ನಿಜವಾಗ್ಲೂ ಒಬ್ಬ ರೈಟರ್ಗೆ ಮೋಸ ಆಗಬಾರ್ದು ಅನ್ನೋದು ನಿಮ್ಗೆಲ್ರಿಗೂ ನಿಜವಾಗ್ಲೂ ಇದ್ರ ಬಗ್ಗೆ ಆಸಕ್ತಿ ಇದೆ ಅಂತಂದ್ರೆ ನಾನು ಚಾಲೆಂಜ್ ಮಾಡ್ತೀನಿ. ಡಾರ್ಲಿಂಗ್ ಕೃಷ್ಣ ಅವ್ರಿಗೆ ಹೇಳೋಕ್ಕಿಂತ ಮುಂಚೆನೆ ಈ ಕತೆ ನಾವು ರಮೇಶ್ ಅರವಿಂದ್ ಸರ್ಗೆ ಹೇಳಿದ್ದೀವಿ, ಶರಣ್ ಸರ್ಗೆ ಹೇಳಿದ್ದೀವಿ. ನಿಜವಾಗ್ಲೂ ನಿಮಗೆಲ್ಲರಿಗೂ ಮನಸ್ಸು ಇದೆ, ಒಬ್ಬ ರೈಟ್ರಿಗೆ ಅನ್ಯಾಯ ಆಗ್ತಾ ಇದೆ, ಒಬ್ಬ ರೈಟ್ರಿಗೆ ಅನ್ಯಾಯ ಆಗಬಾರ್ದು ಅಂತ ನೀವೇನಾದ್ರೂ ಇದ್ರೆ ದಯವಿಟ್ಟು ರಮೇಶ್ ಅರವಿಂದ್ ಸರ್ನ ಮತ್ತು ಶರಣ್ ಸರ್ನ ಓಪನ್ ಆಗಿ ಮಾತಾಡಕ್ಕೆ ಹೇಳಿ. ನಮ್ಮ ಡೈಲಾಗ್ ರೈಟರ್ ರಘು ನಿಡ್ವಳ್ಳಿ ಇದ್ದಾರೆ. ಇದನ್ನು ಆಗಬಾರ್ದು ಅನ್ಯಾಯ. ಇದು ಚಾಲೆಂಜ್ ಮಾಡ್ತೀನಿ, ಇದು ಓಪನ್ ಚಾಲೆಂಜ್ ಮಾಡ್ತೀನಿ. ಡಾರ್ಲಿಂಗ್ ಕೃಷ್ಣ ಅವ್ರಿಗೆ ಇದು ಓಪನ್ ಚಾಲೆಂಜ್ ಮಾಡ್ತೀನಿ. ನಾನು 2 ನಿಮಿಷದ ಕತೆ ಹೇಳಿದ್ದೀನ ಇಲ್ಲ ಇದರಿಂದ ಕದ್ದು ಕತೆ ಹೇಳಿದೀವಿ ಅಂತ ಇದು ಡಿಸೈಡ್ ಆಗಬೇಕು. ಒರಿಜಿನಲ್ ಅವ್ರದ್ದು ಕತೆನ ನಮ್ಮ ಕತೆನ ಅಂತ ಇದು ಡಿಸೈಡ್ ಯಾಕೆಂದ್ರೆ ತುಂಬಾ ದೊಡ್ಡವರು ರಮೇಶ್ ಅರವಿಂದ್ ಸರ್ ಈಸ್ ವೆರಿ ಲೆಜೆಂಡರಿ ಆಕ್ಟರ್ ಅಂಡ್ ಡೈರೆಕ್ಟರ್. ನಾನು ಕರೆಯೋಕ್ಕಾಗಲ್ಲ. ಆದರೆ ನಿಮಗೆಲ್ಲರಿಗೂ ಮೀಡಿಯಾದ ಬದ್ಧತೆ ಇದೆ. ಇದು ಒಬ್ಬ ರೈಟರ್ಗೆ ನ್ಯಾಯ ಸಿಗಬೇಕು ಅಂತ ನಿಮಗೆಲ್ರಿಗೂ ಏನಾದರೂ ಇತ್ತು ಅಂತಂದರೆ ನಾಳೆ ರಮೇಶ್ ಅರವಿಂದ್ ಸರ್ನ ಕೇಳಿ, ಆಮೇಲೆ ಶರಣ್ ಸರ್ನ ಕೇಳಿ, ಆಕಾಶ್ ಶ್ರೀವಾಸ್ ಅವ್ರನ್ನ ಕೇಳಿ, ಮಹಾಂತೇಶ್ ಹಂದ್ರಾಳ್ ಅಂತ ಇವಾಗ ಒಂದು ಸಿನಿಮಾ ಡೈರೆಕ್ಟ್ ಮಾಡ್ತಾರೆ, ಸ್ಪಾರ್ಕ್ ಅಂತ ಡೈರೆಕ್ಟ್ ಮಾಡ್ತಾ ಇದ್ದಾರೆ, ಅವ್ರು ಕೇಳಿ. ಇವ್ರಿಗೆಲ್ರಿಗೂ ಡಾರ್ಲಿಂಗ್ ಕೃಷ್ಣ ಅವ್ರಿಗೆ ಹೇಳೋಕ್ಕಿಂತ ಮುಂಚೆ ಹೋಗಿ ಕತೆ ಹೇಳಿದ್ದೀವಿ. ನಿಮ್ಗೆಲ್ಲರಿಗೂ ಬದ್ಧತೆ ಇದೆ, ನೀವೆಲ್ಲರೂ ನಿಲ್ಲಬೇಕು ಒಬ್ಬ ರೈಟರ್ ಪರವಾಗಿ ಅಂತಂದ್ರೆ ಬನ್ನಿ, ಇದನ್ನ ನಾವು ಹೋರಾಟ ಮಾಡೋಣ. ಇದು ಬಿಟ್ಬಿಟ್ಟು ಪರ್ಸನಲ್ ಆಗಿ ಗುರು ದೇಶಪಾಂಡೆ ಅವರು ಹಿಂಗಿದ್ರು, ಅವ್ರು ಇದು ಬಿಟ್ಬಿಡಿ. ಪರ್ಸನಲ್ ವಿಷಯಗಳನ್ನ ಬಿಟ್ಟು ಒಬ್ಬ ರೈಟ್ರು ಒಂದು ಸಿನಿಮಾ ಅಂತ ಹೋರಾಟ ಮಾಡೋದಾದ್ರೆ ದಯವಿಟ್ಟು ನೀವೆಲ್ಲರೂ ಕೈ ಜೋಡಿಸಿ. ಅದನ್ನ ಬಿಟ್ಬಿಟ್ಟು ಗುರು ದೇಶಪಾಂಡೆಗೆ ಹಿಂಗ್ ಫ್ಲಾಶ್ ಬ್ಯಾಕ್ ಇದೆ, ಗುರು ದೇಶಪಾಂಡೆ ಜೊತೆ ಹಿಂಗ್ ಸೇರಕ್ಕಾಗುತ್ತೆ, ಈ ತರ ನಾಟಕಗಳೆಲ್ಲ ಮಾಡಬೇಡಿ. ಈ ತರ ನಾಟಕ ನಾನು ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ನಾನು ಬೇಜಾನ್ ನಾಟಕ ಮಾಡಕ್ ಸ್ಟಾರ್ಟ್ ಮಾಡ್ಬೋದು. ಇದು ಬೇಡ ನನಗೆ. ನಾನು ಮಾಡಿದ್ದೀನಿ, ತುಂಬ ತಪ್ಪುಗಳನ್ನು ಮಾಡಿದ್ದೀನಿ. ನಾನು ಇವತ್ತು ಮೀಡಿಯಾ ಎಲ್ಲರ ಮುಂದೆ ಹೇಳ್ತೀನಿ. ಈ ಮೂಲಕ ನಾನು ಅಜಯ್ ರಾವ್ ಅವರಿಗೆ ದಯವಿಟ್ಟು ಸಾರಿ ಹೇಳ್ತೀನಿ. ಅವತ್ತು ನಾನು ಕೆಲವು ಮಾತಾಡಬಾರ್ದಾಗಿತ್ತು, ಕೆಲವು ಪದಗಳು ಅವ್ರು ಮಾಡಿದ ತಪ್ಪೇ ಇದೆ, ಆದರೆ ನಾನು ಕೆಲವು ಪದಗಳನ್ನು ಬಳಸಬಾರ್ದಾಗಿತ್ತು. ಆದರೆ ಕೆಲವು ಪದಗಳನ್ನು ನಾನು ಬಳಸಿದ್ದೀನಿ. ನಿಜವಾಗ್ಲೂ ಅವರಿಗೆ ಅವತ್ತಿನ ದಿನದ ಸಾರಿ. ಆ್ಯಕ್ಚುಲಿ ಅಂದರೆ ಅವತ್ತು ನನಗಷ್ಟು ಮೆಚುರಿಟಿ ಇರಲಿಲ್ವಾ, ಇಲ್ಲ ಅವತ್ತು ನನಗೆ ಇದು ಇತ್ತ ಗೊತ್ತಿಲ್ಲ. ಆದರೆ ದಯವಿಟ್ಟು ಅಜಯ್ ಅವರು ಇದನ್ನು ನೋಡಿದರೆ ದಯವಿಟ್ಟು ನನಗೆ ಕ್ಷಮಿಸಿ. ಆದರೆ ಬಿಕಾಸ್ ಯಾಕೆಂದರೆ ಆ ತಪ್ಪೇ ಅವತ್ತು ಅವ್ರು ಮಾಡಿದ್ದು ತಪ್ಪು. ಆದರೆ ಆ ಕೆಲವು ಪದ ಬಳಕೆಗಳನ್ನು ನಾನು ಮಾಡಬಾರ್ದಾಗಿತ್ತು, ಮಾಡಿದ್ದೆ. ಮನುಷ್ಯ ಹೋಗ್ತಾ ಮೆಚುರಿಟಿ ಕಲಿತಾ ಹೋಗಬೇಕು ಹೊರತು ಅವನು ಕೆಳಗಡೆ ಇಳಿತಾ ಹೋಗ್ಬಾರ್ದು. ಸಕ್ಸಸ್ಸು ಫೇಲ್ಯೂರು ನಾನು ಆ ಕಾಲದಲ್ಲಿ 2013 ಪೀಕ್ ಸಕ್ಸಸ್ ನೋಡ್ಬಿಟ್ಟಿದ್ದೀವಿ. ಸಕ್ಸಸ್ ನೋಡದೆ ಏನು ಇಲ್ಲಿ ಬಂದು ಕೂತ್ಕೊಂಡಿಲ್ಲ, ನಾವೇನು ಮಾಡಿಲ್ಲ. ಆದರೆ ಮನುಷ್ಯ ಮೆಚೂರ್ಡ್ ಆಗ್ತಾ ಹೋಗಬೇಕು. ಅದನ್ನು ಬಿಟ್ಬಿಟ್ಟು ಪರ್ಸ್ನಲ್ ಟಾರ್ಗೆಟ್ ಮಾಡಿ ಅವನ ಫ್ರೆಂಡು ಮನೆ ಕರೀತಾರೆ, ಈ ಥರದನ್ನೆಲ್ಲ ನಾಟಕ ಮಾಡಬೇಡಿ. ಡಾರ್ಲಿಂಗ್ ಕೃಷ್ಣ ಅವರೇ, ಇವತ್ತು ಹೇಳ್ತಾ ಇದೆ, ನೀವು ನನ್ನ ಫ್ರೆಂಡೇ. ಯಾಕಂದರೆ 2013 ನಿಮ್ಮ ಜೊತೆ ಒಂದು ರಿಲೇಷನ್ಶಿಪ್ ಇದೆ ನನಗೆ. 2013 2020ವರೆಗೂ ನೀವು ನನ್ನ ಹತ್ರ ದಿನಕ್ಕೆ 1 hour 1.5 hour ಮಾತಾಡದೆ ಮಲಗ್ತಾ ಇರಲಿಲ್ಲ ನೀವು. ಅದಾದಮೇಲೆ ನಿಮಗೆ ಸಕ್ಸಸ್ ಬಂತು, ನೀವು ಚೇಂಜ್ ಆದರೆ ನಾವು ಬೇಕಾದಾಗ ನಿಮ್ಮನ್ನು ಮೀಟ್ ಮಾಡ್ತಾ ಇದ್ವಿ. ನಾವು ನಿಮಗೆ ಸಾಕಷ್ಟು ಕಥೆಗಳನ್ನು ಹೇಳಿದ್ದೀವಿ. ಅದೇನೋ ಒಟ್ಟಾಗಿ ಕೆಲಸ ಮಾಡೋಕ್ಕಾಗಿಲ್ಲ. ಆದರೆ ನೀವು ಫ್ರೆಂಡ್ ಅಲ್ಲ ಅಂದರೆ, ಆದರೆ ನೀವು ನನ್ನ ಫ್ರೆಂಡೇ. ಆದರೆ ಸಕ್ಸಸ್ ಬಂದಿದೆ ಅಂತ ಅಂದ ತಕ್ಷಣವೇ, ಇಲ್ಲ ಫೇಲ್ಯೂರ್ ಬಂತ ಅಂದ ತಕ್ಷಣ ಒಬ್ಬನ ಫ್ರೆಂಡ್ನ ಬಿಡೋಷ್ಟು ನಾನು ಮನುಷ್ಯತ್ವ ಕಳ್ಕೊಂಡಿಲ್ಲ ಇನ್ನೂವರೆಗೂ. 27 ಚೇಂಬರಲ್ಲಿ ಕರೆದಿದ್ದಾರೆ. ಚೇಂಬರು ದೊಡ್ಡದು ನಮಗೆ, ಯಾಕೆಂದರೆ ನಮ್ಮ ಮದರ್ ಇದು ನಾವು ರೆಸ್ಪೆಕ್ಟ್ ಮಾಡ್ತೀವಿ. ಅವರು ಅಲ್ಲಿ ಯಾರು ಅಧ್ಯಕ್ಷ ಕೂತ್ಕೊಂಡಿದ್ದಾರೆ ಅವ್ರಿಗೆ ನಾವು ರೆಸ್ಪೆಕ್ಟ್ ಮಾಡ್ತೀವಿ. ಅಲ್ಲಿ ಬರಲಿ. ಇಲ್ಲ ಲೀಗಲಾಗಿ ಫೈಟ್ ಮಾಡ್ತೀವಿ ಅಂದರೆ, ಲೀಗಲಾಗಿ ಫೈಟ್ ಮಾಡೋಕ್ಕೆ ನಾನು ಹೋದರೆ ಮುಗ್ದೇ ಹೋಗ್ಬಿಡುತ್ತೆ. ಒಂದೇ ಒಂದು ಟಾಪಿಕ್ ಹೇಳ್ತೀನಿ ನಿಮಗೆ, ಬೇಡ ಬಿಡಿ ಇವಾಗ ನಿಮ್ಗೆಲ್ಲರಿಗೂ ಹೇಳಿ ಸರ್. ಆಮೇಲೆ ಅದು ಗೂಗಲ್ ಕತೆ ಅಂತ ಒಂದು 10-20 ಸಲ ಅವ್ರು ಹೇಳಿದ್ದಾರೆ. ನಾನೀಗ ಗೂಗಲ್ ಕತೆ ಲಿಫ್ಟ್ ಮಾಡಿ ನಾನೀಗ ಅವರಿಗೆ ಕತೆ ಮಾಡೋದು, ನಾನು ಹೀರೋಗೆ ಅದನ್ನು ಯಾಕೆ ಹೇಳ್ತೀನಿ? ಈಗ ಒಂದು ಕತೆ ಹೇಳಿದ್ಮೇಲೆ 1.5 ಗಂಟೆ ಕತೆ ಹೇಳಿದ್ಮೇಲೆ, ಸೊ ಲಿಫ್ಟ್ ಅಲ್ಲ, ಒಂದು ಸುಪ್ರೀಂ ಕೋರ್ಟ್ ಇನ್ಸಿಡೆಂಟ್ ಅದು ಎಲ್ಲರಿಗೂ ಗೂಗಲಲ್ಲಿ ಸಿಗುತ್ತೆ. ನಾವೀಗ 100 ಇನ್ಸಿಡೆಂಟ್ ಮೇಲೆ ಲೈಫಲ್ಲಿ ಕತೆ ಹುಟ್ಟೋದು ಯಾವುದೋ ಒಂದು ಘಟನೆಗಳ ಮೇಲೆ ಆಗುತ್ತೆ. ನಮ್ಮ ಪರ್ಸ್ನಲ್ ಬದುಕಲ್ಲಿರ್ಬೋದು, ಯಾವುದೋ ಒಂದು ಆಕ್ಸಿಡೆಂಟ್ ಮೇಲೂ ಆಗ್ಬೋದು, ಕೊರೋನಾ ಮೇಲೆ 108. ನೀವು ದುರಂಧರ್ ನೋಡಿದ್ರೆ ನಾನು ಆವಾಗಲೇ ಹೇಳಿದೆ, ಎಲ್ಲದು ರಿಯಲ್ ಇನ್ಸಿಡೆಂಟ್ಗಳ ಮೇಲೆ ಅದು. ಸೊ ನಾನು ಅದನ್ನು ಕತೆ ಹೇಳಿ ಕೂಡ ಈ ಕೇಸು, ಆಮೇಲೆ ನಮ್ಮ ಸ್ಕ್ರೀನ್ ಪ್ಲೇಲಿ ಅದನ್ನು ಇಟ್ಕೊಂಡಿದ್ದೀವಿ. ಎಂಡ್ ಸ್ಕ್ರೋಲಿಂಗ್ ಟೈಟ್ಲಲ್ಲೂ ಬರುತ್ತೆ ಯಾವ್ಯಾವ ಕೇಸಲ್ಲಿ ಏನೇನಾಗಿದೆ. ಆ ಕೇಸ್ ಜೊತೆನೂ ಕೂಡ ಬೇರೆ ಎಲ್ಲ ನಾವು ಹಾಕ್ತೀವಿ. ಅದನ್ನು 10 ಸಲ ಗೂಗಲ್ ಕತೆ ಕದ್ದು ಗೂಗಲ್ನ ಅದನ್ನು ಒಬ್ಬ ಹೀರೋಗೆ 2 ನಿಮಿಷ ಕತೆ ಹೇಳಕ್ಕೆ ಹೋಗಲ್ಲ ಸರ್. ಒಬ್ಬ ನಿರ್ಮಾಪಕರ ಜೊತೆ ನಾವು ಒಂದು 2 ನಿಮಿಷ ಅದು ಯಾವುದೋ ಗೂಗಲ್ ಕತೆ ಹೇಳ್ಬಿಟ್ಟು ಅವ್ರಿಗೆ ಸಿನಿಮಾ ಒಪ್ಸೋಕ್ಕೆ ಒಂದು ಡೇಟ್ ತಗೊಳಕ್ಕೆ ಯಾರೂ ಹೋಗಲ್ಲ.
ಸೊ ಸುಮ್ಮನೆ ಅವ್ರು ಅದನ್ನು ಡಿಫೆಂಡ್ ಮಾಡ್ಕೊಳಕ್ಕಾಗದೆ ಸುಮ್ಮನೆ ಅವ್ರಿಗೊಂದು ರೀಸನ್ ಬೇಕಿತ್ತು ಎಲಿಗೇಷನ್ ಮಾಡೋಕ್ಕೆ, ಅದನ್ನ ಎಲಿಗೇಷನ್ ಮಾಡಿದ್ದಾರೆ. ಆ ಥರ ಇದ್ದಿದ್ದು ನಾನು ಅವ್ರಿಗೆ ಹೈಡ್ ಮಾಡ್ತಿದ್ದೆ. ಅದು ನಾನು ಗುರು ದೇಶಪಾಂಡೆ ಅವ್ರಿಗೂ ಹೈಡ್ ಮಾಡಲಿಲ್ಲ, ರಮೇಶ್ ಅರವಿಂದರ್ಗೂ ಹೈಡ್ ಮಾಡಲಿಲ್ಲ, ಯಾರಿಗೂ ಮಾಡಲಿಲ್ಲ, ಎಲ್ಲದೂ ತೋರಿಸಿದ್ವಿ ನಾವು. ಅದು ಫೈನಲಿ ಗುರು ಸರ್, ನಿಮ್ಮ ಪ್ರೊಡಕ್ಷನ್ ಸಿನಿಮಾ ಆಗೋದಿತ್ತ, ಯಾವ ಹೀರೋ ಮಾಡೋದಿತ್ತು, ಮತ್ತೆ ಈ ಫೈನಲ್ ನಿರ್ಧಾರ ಏನಾದ್ರು? ಸರ್, ನಾವು ಈ ಕತೆ ರೆಡಿ ಆದ ತಕ್ಷಣ ಫಸ್ಟ್ ನಾವು ರಮೇಶ್ ಅರವಿಂದ್ ಸರ್ಗೆ ಹೋಗಿ ಹೇಳಿದ್ದು ಕತೆನ. ರಮೇಶ್ ಅರವಿಂದ್ ಸರ್ಗೆ ಹೋಗಿ ಕತೆ ಹೇಳಿ, ಈ ಕತೆ ಇನ್ನೂ ಬೇರೆ ಥರದ್ದು ಒಂದು ಸ್ವಲ್ಪ ಆಗಬೇಕು ಅಂತ ಹೇಳಿ ಸೆಕೆಂಡ್ ಟೈಮ್ ಹೋಗಿ ವಿತ್ ಸ್ಕ್ರೀನ್ ಪ್ಲೇ ಹೇಳಿದ್ವಿ. ರಘು ಅದ್ರ ಮೇಲೆ ಬಂದಿದೆಯಲ್ಲ, ವಿತ್ ಲಿಂಕ್ ಕಳಿಸ್ತಿರಲ್ಲ ನೀವು, ನಾನು ಕಳಿಸಿದ್ದೆ. ಅದಾದ್ಮೇಲೆ ಡೆವಲಪ್ ಆಯ್ತು ಏನಂತಂದ್ರೆ ಅದ್ರೊಳಗಡೆ ಒಂದು ಲಾಯರ್ ಕ್ಯಾರೆಕ್ಟರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಅಂತ ಬಂತು. ಅದು ಆ ಲಾಯರ್ ಕ್ಯಾರೆಕ್ಟರ್ ತುಂಬ ಇಂಪಾರ್ಟೆಂಟ್ ಅಂತಂದಾಗ ನಾನು ರಮೇಶ್ ಸರ್ನ ಮತ್ತು ಶಿವಣ್ಣ ಅವ್ರನ್ನ ಕಾಂಬಿನೇಷನ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಯಾಕೆಂದರೆ ನಮ್ಮೂರ ಮಂದಾರ ಆದಮೇಲೆ ಅವರಿಬ್ಬರು ಕಾಂಬಿನೇಷನ್ನೇ ಮಾಡಿಲ್ಲ. ಆ ಕಾಂಬಿನೇಷನ್ ಮಾಡಿ ಸಿನಿಮಾ ಮಾಡಿದರೆ ಈ ಪಿಕ್ಚರ್ ಚೆನ್ನಾಗಿರುತ್ತೆ. ಟೈಟ್ಲ್ ಬೇರೆ ಕೂಡಲ ಸಂಗಮ ಅಂತ ಇಟ್ಟಿದ್ದೀವಿ ಅಂತ ಅಂದ್ಕೊಂಡು ನಾನು ಅಂದ್ಕೊಂಡ್ವಿ. ಅದಾದಮೇಲೆ ಬಜೆಟ್ಟು ತುಂಬ ಮೀರಿತು, ಆ ಬಜೆಟ್ ಮಾಡೋಕ್ಕಾಗಲ್ಲ ಅಂತಂದಾಗ ಸರಿ ನಮಗೆ ತುಂಬ ಹತ್ತಿರದ ಡಾರ್ಲಿಂಗ್ ಕೃಷ್ಣ ಅವರು, ಸರಿ ಡಾರ್ಲಿಂಗ್ ಕೃಷ್ಣ ಇಟ್ಕೊಂಡೆ ಮಾಡೋಣ ಸ್ವಲ್ಪ ಕಮ್ಮಿ ಇದರಲ್ಲಿ ಅಂತ. ಆಮೇಲೆ ಡಾರ್ಲಿಂಗ್ ಕೃಷ್ಣ ಅವ್ರ ಕತೆ ಹೇಳಿದ್ದು. ಇಷ್ಟೇ ವಿಷಯ. ಅದು ಓಪನ್ ಮಾಡಿ ತೋರಿಸಿ. ಹಾಂ, ಶರಣ್ ಅವರು ಹೇಳಿ ನೋಡಿ. ಅವರಿಗೆ ಅದ್ರಲ್ಲಿ ಕೆಳಗಡೆ ಇದು ಇದೆಯಾ ಅದ್ರದ್ದು? ಸರ್, ಈಗ ಅಲ್ಟಿಮೇಟ್ಲಿ ನೀವು ಚೇಂಬರ್ ಹೋದ್ರು ಕೂಡ ಇಲ್ಲಾದ್ರೂ ಕೂಡ ನೀವು ಒಂದೇ ಬೇಡಿಕೆ, ಅವರು ಟೈಟ್ಲ್ ಕಾರ್ಡಲ್ಲಿ ಕೋಡ್ ಹೇಳ್ಕೊಂಡು ಹೆಸರು ಬೇಕು ಅಂತಾರ. ಕತೆ ನಾವು ಇನ್ಸ್ಪೈರ್ ಆಗಿದ್ದೀವಿ ಅವರಿಂದ ಅಂತ ಒಪ್ಕೊಂಡು ಒಬ್ಬ ರೈಟ್ರಿಗೆ ಬೆಲೆ ಕೊಡಿ, ರೈಟ್ರಿಗೆ ಬೆಲೆ ಕೊಡಿ. ಇವತ್ತು ಕನ್ನಡ ಇಂಡಸ್ಟ್ರಿ ಬೇರೆ ಬೇರೆ ಇಂಡಸ್ಟ್ರಿಗೆ ಹೋಲಿಸ್ಕೊಂಡ್ರೆ ಸಕ್ಸಸ್ ರೇಟ್ ಕಮ್ಮಿ ಇದೆ. ಯಾಕೆಂದ್ರೆ ನಾವು ರೈಟರ್ಸ್ಗೆ ಬೆಲೆ ಕೊಡ್ತಾ ಇಲ್ಲ. ರೈಟರ್ಸ್ಗೆ ಬೆಲೆ ಕೊಟ್ಟರೆ ಆಟೋಮೆಟಿಕ್ ಆಗಿ ನಾವು ಮಲಯಾಳಂಗಿಂತ ಒಳ್ಳೆ ಸಿನಿಮಾ ಮಾಡ್ಬೋದು, ತೆಲುಗಿಗಿಂತ ಒಳ್ಳೆ ಸಿನಿಮಾ ಮಾಡ್ಬೋದು, ತಮಿಳ್ಗಿಂತ ಒಳ್ಳೆ ಸಿನಿಮಾ ಮಾಡ್ಬೋದು. ರೈಟರ್ಸ್ ಬೆಲೆ ಕೊಟ್ಟರೆ, ನೀವು ರೈಟರ್ಸ್ನ ಕತೆ ಕೇಳಿಬಿಟ್ಟು ಆ ರೈಟರ್ಸ್ಗೆ ಬೆಲೆ ಕೊಡದೆ ನಾನೇ ಎಲ್ಲ ಮಾಡಿದೆ ಅಂತ ಹಾಕ್ಕೊಂಡ್ರೆ ಏನಿದೆ ರೀ ಅದರಲ್ಲಿ? ಒಬ್ಬ ರೈಟರ್ಸ್ಗೆ ಸ್ಕ್ರೀನ್ ಪ್ಲೇ ರೈಟ್ರಲ್ಲಿ ರಾಘುನು ಮಾಡಿದ ಮುಗಿದೇ ಹೋಯ್ತಲ್ಲ, ಏನಿದೆ ಅದರಲ್ಲಿ? ಏನು 1 ಕೋಟಿ ರೆಮ್ಯುನರೇಷನ್ ಕೇಳ್ತಾರ ರಾಘು? ಇಲ್ವಲ್ಲ, 1 ಕೋಟಿ ಅಂತ ಕೇಳಲ್ವಲ್ಲ. ಏನಕ್ಕೆ ನಿಮಗೆ ಕತೆ, ಚಿತ್ರಕತೆ, ನಿರ್ದೇಶನ, ನಿರ್ಮಾಪ ಎಲ್ಲ ನಾನೇ ಹಾಕೊಳ್ಳುವಂಥದ್ದು ಏನಿದೆ ಅದರಲ್ಲಿ? ಒಬ್ಬ ರೈಟರ್ಗೆ ವ್ಯಾಲ್ಯೂ ಕೊಟ್ಟರೆ ಇಂಡಸ್ಟ್ರಿ ಬೆಳೀತದೆ. ಇವಾಗ ಆ ಪಿಕ್ಚರಲ್ಲಿ ರಾಘವೇಂದ್ರ ನಾಯಕ್ ಅವ್ರಿಗೆ ಹೆಸರು ಕೊಟ್ಟರೆ, ನಾನು ಲವ್ ಮಾಕ್ಟೈಲ್ 3ಯಲ್ಲಿ ಸ್ಕ್ರೀನ್ ಪ್ಲೇಗೆ ಹೆಲ್ಪ್ ಮಾಡಿದ್ದೀನಿ ಸರ್ ಅಂತ ಹೇಳಿದ್ರೆ 1-2 ಸಿನಿಮಾ ಸಿಗುತ್ತೆ ಇವ್ರಿಗೂ. ಆ 1-2 ಸಿನಿಮಾದಿಂದ ಇವ್ರು ಬದುಕು ಕಟ್ಕೊಳ್ತಾರೆ. ಈ ಥರ ಇನ್ನೊಂದು 4 ಜನ ರೈಟರ್ಸ್ ಬರ್ತಾರೆ. ಇವಾಗ ಜೆಂಟ್ಲ್ಮ್ಯಾನ್ ಸಿನಿಮಾ ಮಾಡೋಕ್ಕಿಂತ ಮುಂಚೆ ಅವ್ರೊಂದು ಸಿನಿಮಾ ಆವ್ರೇಜ್ ಆಗಿತ್ತು ಜಡೇಶ್ ಅವ್ರಿಗೆ. ನಾನು ಕರೆದು ಜೆಂಟ್ಲ್ಮ್ಯಾನ್ ಸಿನಿಮಾ ಕೊಟ್ಟೆ, ಒಳ್ಳೆ ರಿಪೋರ್ಟ್ ಬಂತು, ಸಾಂಗ್ ಹಿಟ್ ಆಯ್ತು, ಎಲ್ಲ ಹಿಟ್ ಆಯಿತು. ಅದಾದ್ಮೇಲೆ ಹೋಗಿ ಶರಣ್ ಅವ್ರಿಗೆ ಸಿನಿಮಾ ಮಾಡಿದ್ರು, ಹೋಗಿ ದುನಿಯಾ ವಿಜಯ್ ಅವ್ರಿಗೆ ಸಿನಿಮಾ ಮಾಡಿದ್ರು, ಹೋಗಿ ಕಾಟೇರ ಕತೆ ಬರೆದ್ರು. ಒಬ್ಬನ್ ಬೆಳೆಸೋದ್ರಿಂದ ಒಬ್ರಿಗೆ ಕ್ರೆಡಿಟ್ ಕೊಡೋದ್ರಿಂದ ಕಮ್ಮಿ ಏನಾಗತ್ತೆ ಅಲ್ವಾ? ಅದನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ. ಅದ್ರ ಬಗ್ಗೆ ಮಾತಾಡಿ ಅಂತಂದ್ರೆ ಇನ್ಯಾವ್ದ್ರ ಬಗ್ಗೆನೂ ಮಾತಾಡ್ತಾರೆ ಪರ್ಸನಲ್. ಬಿಡಿ, ಫೈಟ್ ಮಾಡೋಣ, ಫೈಟ್ ಮಾಡಕ್ ರೆಡಿ ಇದೀವಲ್ಲ. ನೋಡಿ, ನಾನು ರಾಘವೇಂದ್ರ ಸ್ವಾಮಿನ ನಾನು ತುಂಬಾ ನಂಬ್ತೀನಿ, ಪ್ರಮಾಣ ಮಾಡಿ ಹೇಳ್ತೀನಿ, ಅವ್ರ ಹತ್ರ ನಾನು ದುಡ್ಡು ಕೇಳಿಲ್ಲ. ಅದಕ್ಕೆ ಸಾಕ್ಷಿನೂ ಇದೆ, ಅವ್ರಿಗೆ ವಾಯ್ಸ್ ಮೆಸೇಜ್ ಕಳಿಸಿರೋದಿದೆ. ವಾಯ್ಸ್ ಮೆಸೇಜ್ ಕಳಿಸೋದು, ಆ ವಾಯ್ಸ್ ಮೆಸೇಜ್ ಕೇಳಿಸ್ತಾ ಇದೆ. ಇವತ್ತು ನಮ್ಮ ಟೈಮ್ ಸರಿ ಇಲ್ವಾ ಏನೋ ಗೊತ್ತಿಲ್ಲ, ನನ್ನ ಮೊಬೈಲ್ ಹ್ಯಾಂಗ್ ಆಗಿಬಿಟ್ಟಿದೆ, ಅದಕ್ಕೆ ಅಲ್ಲಿ ಇಟ್ಟಿದ್ರಿ ಕೆಳಗಡೆ. ಇಲ್ಲ ಅಂತಿದ್ರೆ ಆ ವಾಯ್ಸ್ ಮೆಸೇಜೇ ನಿಮ್ಗೆ ಕೇಳಿಸ್ಬಿಡ್ತಿದ್ದೆ. ನಾಳೆ ಏನೋ ನಮ್ಮ ಅನಿಲ್ ಅದು ರಿಕವರಿ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾನೆ. ಅದು ರಿಕವರಿ ಮಾಡಿಕೊಟ್ರೆ ಆ ವಾಯ್ಸ್ ಮೆಸೇಜು ನಿಮ್ಗೆಲ್ಲರಿಗೂ ಫಾರ್ವರ್ಡ್ ಮಾಡ್ಬಿಡ್ತೀನಿ. ಮೇಡಮ್, SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.